ಹೈಕಮಾಂಡ್ ಏನು ರಾಹುಲ್ ಗಾಂಧಿ ಇದ್ದಾರೆ ಅವರು ಗಮನಕ್ಕೆ ತಂದು ಅವರು ಇದನ್ನು ಮನವರಿಕೆ ಮಾಡಿಕೊಟ್ಟು ಅವ್ರಿಗೆ ನಾವು ಇದನ್ನು ಅವ್ರ ಮೂಲಕ ಪಡಿಬೇಕು ಅಂತೇಳಿ ನಾವು ಡೆಲ್ಲಿ ಚಲೋ ಕಾರ್ಯಕ್ರಮ ಹಾಕ್ಕೊಂಡು ಹೋಗಿದ್ವಿ ಸರ್. RSS ಅವರು ಬಂದಲ್ಲಿ ಅವ್ರ ಕಾರ್ಯಕರ್ತರು ಬಂದರು. ಅವ್ರಿಗೆ ಏನಿದೆಯೋ ಗೊತ್ತಿಲ್ಲ. ಈ ಕ್ರೆಡಿಟ್ ಅಲೆಮಾರಿ ಕೊಡೋದು ಏನು ಕಾಂಗ್ರೆಸ್ನವ್ರಿಗೆ ಕೊಡಬೇಕು ಬೇಡ ಅನ್ನೋದನ್ನು ಅವ್ರಿಗೆ ಅದನ್ನು ಈ ಸಮಸ್ಯೆ ಬಗೆಹರಿಯೋದು ಇಷ್ಟ ಅಲ್ಲ ಅಂತ ಕಾಣ್ತದೆ. ಮೀಡಿಯಾದಲ್ಲಿ ಬಂದಿರೋದು ಅದೆಲ್ಲ ಶುದ್ಧ ಸುಳ್ಳಿದೆ. ಭಾಳ ಶಾಂತಿಯುತವಾಗಿ ಅಲ್ಲೂ ಧರಣಿ ಮಾಡ್ತಾಯಿದ್ವಿ, ಇಲ್ಲಿ ಫ್ರೀಡಮ್ ಪಾರ್ಕಲ್ಲೂ ಕಂಟಿನ್ಯೂ ಮಾಡಿದ್ದೀವಿ. ನಾವು ಈಗ ಮೀಸಲಾತಿಗೆ ಸಂಬಂಧಪಟ್ಟಂಗೆ ಕರ್ನಾಟಕದಲ್ಲಿ ಏನಾಯಿತು ಏನು ಅಂತ ತಮಗೆಲ್ಲ ಮೀಡಿಯಾದವ್ರಿಗೆ ಗೊತ್ತಿದೆ, ಇಡೀ ಜಗತ್ತಿಗೆ ಗೊತ್ತಾಗಿದೆ, ರಾಜ್ಯ ರಾಷ್ಟ್ರ ಎಲ್ಲದು. ಹಾಗಾಗಿ ಇದನ್ನು ಕರ್ನಾಟಕ ಸರ್ಕಾರ ಅನಿವಾರ್ಯವಾಗಿ ಮುಖ್ಯಮಂತ್ರಿಗಳಿಗೂ ಕೂಡ ಬಹಳ ಸಮಾಜವಾದ ಹಿನ್ನೆಲೆಯಲ್ಲಿ ಸಾಮಾಜಿಕ ನ್ಯಾಯ ಪರ ಇರುವಂಥ ಮುಖ್ಯಮಂತ್ರಿಗಳು ನಮ್ಮ ದೇವರಾಜ್ ಅರಸ್ ಬಿಟ್ಟರೆ ನೆಕ್ಸ್ಟ್ ಸಿಕ್ಕಿರೋದು ಸಿದ್ದರಾಮಯ್ಯವರು. ನಮಗೆ ಅವತ್ತು ತೀರ್ಪು ಬಿಟ್ಟಾಗ ಶಾಕ್ ಆಗಿದ್ದು ಅದೇನೆ, ಅದು ದಿಗ್ಭ್ರಮೆ ಆಯಿತು. ಕಾರಣಗಳು ಒಳಗೆ ಹುಡುಕ್ತಾ ಹೋದಾಗ ರಾಜಕೀಯ ವ್ಯವಸ್ಥೆಯಲ್ಲಿ ಕೆಲವು ಬಲಾಢ್ಯ ಸಮುದಾಯಗಳು ಅವ್ರ ಮೇಲೆ ಒತ್ತಡ ತಂದು ಮಾಡುವಂಥ ಬಂದದ ಹಿನ್ನೆಲೆಯಲ್ಲಿ ಈಗ ಅದು ಕೈ ಮೀರಿ ಹೋಗಿರೋದ್ರಿಂದ ಕ್ಯಾಬಿನೆಟ್ ಚರ್ಚೆ ಆಗಿರೋದ್ರಿಂದ ನೆಕ್ಸ್ಟು ಕ್ಯಾಬಿನೆಟಲ್ಲಿ ತೊಗೊಂಡು ಅದಕ್ಕಿರೋ ಕಾನೂನು ಪ್ರಕ್ರಿಯೆ ಪೂರ್ಣಗೊಳಿಸಿ ಕೊಡುವಂಥದ್ದನ್ನು ಮಾಡ್ತೀವಿ ಅಂತ ಮುಖ್ಯಮಂತ್ರಿಗಳು ನಮ್ಮ ಭೇಟಿ ಸಂದರ್ಭದಲ್ಲಿ ಹೇಳಿದರು. ಸೊ ಆದರೆ ನಾವು ಈಗ ಇಷ್ಟು ವರ್ಷದಿಂದ ಕಾದ್ಕೊಂಡು 78 ವರ್ಷ ರಸ್ತೆ ಮೇಲೆ ಸಂವಿಧಾನಬದ್ಧವಾದ ಹಕ್ಕು ನಮ್ಮ ಮೀಸಲಾತಿ ಇದ್ದದ್ದನ್ನು ಭಾರತ ಸರ್ಕಾರ ಮತ್ತು ಈ ಮೀಸಲಾತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋವಂಥದ್ದನ್ನು ನಾವು ಪಡೆದೇ ಅನಿವಾರ್ಯ ಕಾರಣದಿಂದ ರಸ್ತೆ ಮೇಲೆ ಇರೋದ್ರಿಂದ ಏನು ಇವತ್ತು ಮಾದಿಗದವರು ಈಗ ಪರಿಷ್ಠ ಜಾತಿ ಬಹುಸಂಖ್ಯಾತರು ಮಾದಿಗರು ಅವರೇ ಕೂಡ ಅದು ಸಂವಿಧಾನಬದ್ಧ ಹಕ್ಕನ್ನು ಪಡೆಯೋಕ್ಕೆ 35 ವರ್ಷ ಹೋರಾಟ ತ್ಯಾಗ ಬಲಿದಾನ ಮಾಡಿರೋ ಹಿನ್ನೆಲೆಯಲ್ಲಿ ಸರ್ವೋಚ್ಚ ನ್ಯಾಯಾಲಯ ತೀರ್ಪಿನ ಅನುಸಾರ ಆಮೇಲೆ ಅವ್ರಿಗೆ 341 ಒಂದು ಸಡಿಲಿಕೆ ಕೊಟ್ಟು ಆಮೇಲೆ ಆಯಾ ರಾಜ್ಯಕ್ಕೆ ಅಧಿಕಾರ ಕೊಟ್ಟಿದ್ದ ಹಿನ್ನೆಲೆಯಲ್ಲಿ ಈ ಮೀಸಲಾತಿ ಬರಲಿಕ್ಕೆ ನಮಗೆ ಅವಕಾಶ ಆಯಿತು ಏನ್ರಿ. ಹಾಗಾಗಿ ಅದರಂತೆ ಈಗ ನಾನೇನು ಹೇಳ್ತಾ ಇದ್ದೀವಿ ಅಂದರೆ ಈಗಾಗಲೇ ಆಂಧ್ರ, ತಮಿಳುನಾಡು, ಹರಿಯಾಣದ ಇದು ತೆಲಂಗಾಣ, ಹರಿಯಾಣದೆಲ್ಲ ಆಗಿದೆ. ಅದರ ಹಿನ್ನೆಲೆಯಲ್ಲಿ ಕೊಡೋವಂಥ ನಾಗಮೋಹನ್ ದಾಸ್ ಅವರು ಕೂಡ ಅಲೆಮಾರಿಗಳ ಬಗ್ಗೆ ಅಪಾರವಾದ ಜ್ಞಾನ ಇರೋದ್ರಿಂದ ಅದನ್ನು ಭಾಳ ಸೈಂಟಿಫಿಕ್ ಆಗಿ ವೈಜ್ಞಾನಿಕವಾಗಿ, ಯಾಕಂದರೆ ಅವರು ತುಂಬ ಇದುವರೆಗೆ ಬಂದಿರೋ ಆಯೋಗಗಳಕ್ಕಿಂತ ಭಾಳ ವಿಭಿನ್ನವಾಗಿ. ನಾನು ನಿಮಗೊಂದು ಮಾತು ಹೇಳ್ತೀನಿ, ಇಡೀ ನಮ್ಮ ಭಾರತದಲ್ಲಿ ಸಂವಿಧಾನ ಎಷ್ಟು ಪಾವಿತ್ರ್ಯತೆ ಇತ್ತು, ಅಲೆಮಾರಿಗಳು ಆ ಸಂವಿಧಾನದ ಅಡಿಯಲ್ಲಿ ಬಂದರೂ ಕೂಡ ವಂಚಿತರಾಗಿರೋದ್ರಿಂದ, ನಮ್ಗೆ ಬೇರೆ ಬೇರೆ ಕಾರಣದ ವಂಚಿತರಾಗಿರೋದ್ರಿಂದ ನಾಗಮೋಹನ್ ದಾಸ್ ವರದಿಯನ್ನು ನಮ್ಗೆ ಅಲೆಮಾರಿಗೆ ಪಾಲಿಗೆ ಸಂವಿಧಾನ ಇದ್ದಂಗೆ ಪವಿತ್ರ ಸಂವಿಧಾನ ಅಂತ ಭಾವಿಸಿದ್ವಿ. ಯಾವಾಗ ಅದು ನಮ್ಮ ಕೈಗೆ ತಪ್ತೋ ಇದು ಇಲ್ಲ ಆಗೋ ಕೆಲಸ ಅಲ್ಲ. ಇದನ್ನು ನಾವು ಹೈಕಮಾಂಡ್ ಏನು ರಾಹುಲ್ ಗಾಂಧಿ ಇದ್ದಾರೆ ಅವರು ಗಮನಕ್ಕೆ ತಂದು ಅವರು ಇದನ್ನು ಮನವರಿಕೆ ಮಾಡಿಕೊಟ್ಟು ಅವ್ರಿಗೆ ನಾವು ಇದನ್ನು ಅವ್ರ ಮೂಲಕ ಪಡಿಬೇಕು ಅಂತೇಳಿ ನಾವು ಡೆಲ್ಲಿ ಚಲೋ ಕಾರ್ಯಕ್ರಮ ಹಾಕ್ಕೊಂಡು ಹೋಗಿದ್ವಿ ಸರ್. ಇಲ್ಲ ನಾವು ಹೋಗಿದ್ವಿ ಹೌದು. ನೋಡಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಷ್ಟ್ರೀಯ ಅಧ್ಯಕ್ಷರು, ಕಾಂಗ್ರೆಸ್ನ ಅಧ್ಯಕ್ಷರು ಇರೋದ್ರಿಂದ ಅವರು ಸಿಗ್ತಿದ್ರು ಅಲ್ಲಿ. ಬಟ್ ನಾವು ಇಲ್ಲಿ ಡೆಲ್ಲಿ ಕಾರ್ಯಕ್ರಮ ಹಾಕ್ಕೊಂಡು ನಾವು ಅಲ್ಲಿ ಹೋಗಿ ತಲುಪಿದಾಗ ಇನ್ನೇನು ತಲುಪ್ತಾ ಇದ್ದೀವಿ ಅನ್ನೋ ಕಾಲಕ್ಕೆ ಅವ್ರಿಗೆ ಆರೋಗ್ಯ ಸಮಸ್ಯೆ ಆಯಿತು. ಆರೋಗ್ಯ ಸಮಸ್ಯೆ ಆಗಿ ಅವ್ರು ಹಾಗಾಗಿ ಇವತ್ತು ಬೆಂಗಳೂರಿನಲ್ಲೇ ಅವರು ಆರೋಗ್ಯನ ನೋಡ್ಕೋತಾ ಇದ್ದಾರೆ. ಮತ್ತು ರಾಹುಲ್ ಗಾಂಧಿ ಅವ್ರದ್ದು ಏನಿತ್ತು ಅವ್ರ ಗಮನಕ್ಕೂ ನಾವು ತಂದಿದ್ವಿ. ಯಾಕಂದರೆ ನಮ್ಮ ನಾಯಕರು ಇದ್ದಾರೆ, ಕೆಲವರು ನಾಯಕರುಗಳು ಈ ನಾವು ದೆಹಲಿ ಚಲೋ ಹಿನ್ನೆಲೆಯಾಗಿ ವಾರ 15 ದಿವಸ ಮುಂಚೆ ಅವರು ದೆಹಲಿಗೆ ಹೋಗಿ AICC ಮುಖಂಡರನ್ನು ಸಂಪರ್ಕ ಮಾಡಿ ರಾಹುಲ್ ಗಾಂಧಿ ಅವರು ನಮ್ಮ ಈ ವಿಷಯನ ಮುಟ್ಟಿಸೋವಂಥ ಕೆಲಸಗಳನ್ನು ಮಾಡಿದರು. ಬಟ್ ಪೂರ್ವ ನಿಯೋಜಿತ ಕಾರ್ಯಕ್ರಮ ಇರೋದ್ರಿಂದ ಅವರು ಅಮೇರಿಕದ್ದು ಅವ್ರು ಹೋಗೋ ಕಾಲಕ್ಕೆ ನೀವು ಯಾರು ನಮ್ಮ ಪ್ರತಿನಿಧಿಗಳು AICCಯಲ್ಲಿ ನೀವು ಅದನ್ನು ಸಂಪರ್ಕ ಮಾಡಿ ನೀವು ಅವ್ರ ಹತ್ರ ಮಾತುಕತೆ ಮಾಡಿ ಬಂದ ನಂತರ ನಾನು ವಾಪಸ್ ಬಂದ ನಂತರ ಮತ್ತೆ ಅವ್ರ ನಿಯೋಗದೊಂದಿಗೆ ನಾನು ಒಂದು ಸಭೆ ನಡೆಸಿ ಇದಕ್ಕೆ ಅವ್ರಿಗೆ ಆಗಿರೋ ಅನ್ಯಾಯನ ಸರಿಪಡಿಸ್ತೀನಿ ಅಂತ ಹೇಳಿದರು. ಖಂಡಿತ ಈಗೇನಾಗಿದೆ ಅಂತ ಹೇಳಿದ್ರೆ ನಾನು ಇವತ್ತು ಬೆಳಗ್ಗೆ ಬಂದಿದ್ದೀನಿ. ಇಲ್ಲಿ ಬೇರೆ ಒಂಚೂರು ಏನೋ ಕೆಲಸ ಮಾಡಿಕೊಂಡು ನಾವು ಮತ್ತೆ ಹೋಗ್ತೀವಿ. ಏನು ಇವತ್ತು ನಾವು ಅಂಬೇಡ್ಕರ್ ಭವನಲ್ಲಿ ಇದು ಝಾನ್ಸಿ ರಾಣಿ ರೋಡಲ್ಲಿ ಅಂಬೇಡ್ಕರ್ ಅವರು ಇದ್ದಾಗ ಕಟ್ಸಿರುವಂಥ ಅಂಬೇಡ್ಕರ್ ಭವನ, ಅಲ್ಲಿ ನಾವು ವಸತಿ ಹಾಕ್ಕೊಂಡು ಅಂಬೇಡ್ಕರ್ ಭವನಲ್ಲಿ ಇವತ್ತು ಏನು ಬೆಂಗಳೂರು ಈ ಫ್ರೀಡಮ್ ಪಾರ್ಕಲ್ಲಿ ಈ ಥರ ನಾವು ಧರಣಿ ಮಾಡ್ತಾಯಿದ್ದೀವಿ. ಅದೇ ರೀತಿ ನಾವು ಕೂಡ ಅಲ್ಲಿ ಅಂಬೇಡ್ಕರ್ ಪ್ರತಿಮೆ ಹತ್ರ ರಾಹುಲ್ ಗಾಂಧಿ ಬರೋವರೆಗೂ ಅವ್ರು ನಮಗೆ ಬಂದುಬಿಟ್ಟು ನಮಗೆ ಪ್ರತಿಕ್ರಿಯೆ, ನಮಗೆ ಭರವಸೆ ಮತ್ತು ನಮಗೆ ನ್ಯಾಯ ಕೊಡಿಸೋವರೆಗೂ ನಾವು ಅಲ್ಲೇ ಧರಣಿನ ಮುಂದುವರೆದಿದೆ ಇವತ್ತು ಕೂಡ. ಈಗ ನೋಡಿ, ನಾವೆಲ್ಲ ಏನಂತ ಹೇಳಿದ್ರೆ ಅಲೆಮಾರಿಗಳು ನಿಮ್ಗೆ ಗೊತ್ತಿದೆ, ಒಂದು ಕಡೆಯಿಂದ ಒಂದು 10 ಕಿಲೋಮೀಟ್ರ್ ಹೋಗೋದೇ ಕಷ್ಟ. ಅವ್ರ ಜೀವನ ಹೊಟ್ಟೆಪಾಡೇ ಕಷ್ಟ. ಭಿಕ್ಷೆ ಎತ್ತಬೇಕು, ಬೇಟೆ ಆಡಬೇಕು, ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂಡು ಪಾರಂಪರಿಕ ವೃತ್ತಿ ಮಾಡೋವಂಥದ್ದು. ಅವರು ನಾವು ಅಲ್ಲಿಂದ ಕರ್ಸ್ಕೊಂಡಿದ್ದೇ ಒಂದು ದುರಂತ.
ಅದು ಮಾಡಬೇಕಿತ್ತು. ಅವರು ಅಷ್ಟರೊಳಗೆ ಇಲ್ಲಿ ಬರೋದು ಬೇಡ, ನಾನು ಮಾಡಿಕೊಡ್ತೀನಿ ಅಂತ ಅಲ್ಲಿಂದ ಒಂದು ಪ್ರೆಸ್ ಮೀಟ್ ಮೂಲಕನೋ ನಾಯಕರ ಮೂಲಕನೋ ಕೊಟ್ಟಿದ್ರೆ ಒಳ್ಳೇದಾಗೋದಿತ್ತು. ಬಟ್ ನಾವು ಅಲ್ಲಿಂದ ಹೋಗೋಕ್ಕೆ 3 ದಿವಸ, ಬರೋಕ್ಕೆ 3 ದಿವಸ. ಈಗ ಅವರು ಎಲ್ಲ ಅಲೆಮಾರಿಗಳು ಬಂದಿದ್ದಾರೆ. ಒಂದು 60-70 ಜನ ಅಲೆಮಾರಿಗಳು, ಒಂದು 10 ಜನ ಮುಖಂಡರುಗಳು ನಾವು ಉಳ್ಕೊಂಡು ಅಲ್ಲಿ ಇದನ್ನು ಧರಣಿನ ಮುಂದುವರಿಸಿದ್ದೀವಿ. ಇಲ್ಲ ನೋಡಿ, ಎಲ್ಲ ಅಲೆಮಾರಿಗಳೇ ಇದ್ದಿದ್ದು, ಕರ್ನಾಟಕ ಹೋಗಿದ್ದ ಅಲೆಮಾರಿಗಳೇ. ನಾನು ಒಂದು ಏನು ಹೇಳೋದಾದರೆ, ನಮ್ಮಲ್ಲಿ ಸಾಮೂಹಿಕ ನಾಯಕತ್ವ ತಗೊಂಡು ನಮ್ಮದು ಯಾವುದೇ ಈಗ ಅಲೆಮಾರಿಗಳಲ್ಲೂ ಸ್ಥಳೀಯವಾಗಿ ಯಾರ್ಯಾರು ಸಪೋರ್ಟ್ ಮಾಡಿದ್ರು, ಸಹಕಾರ ಕೊಟ್ಟಿದ್ರು, ಯಾವ್ಯಾವ ಪಕ್ಷದಲ್ಲಿ ಕೊಟ್ಟರು ಎಲ್ಲ ಪಕ್ಷದಲ್ಲಿ ಇದ್ದಾರೆ. ಯಾಕಂದರೆ ಅದು ಸರ್ವೇ ಸಾಮಾನ್ಯ, ಯಾವುದೇ ಜಾತಿ ಸಂಘಟನೆಯಲ್ಲಿ ಇರುವಂಥದ್ದು. ನಾವು ಒಂದೇನು ಮಾಡಿದ್ವಿ, ಕೂರಿಸ್ಕೊಂಡು ಪೂರ್ವಭಾವಿಗಳು ಸಭೆಗಳು ಮಾಡಿದ್ವಿ ನಮ್ಮ ನಾಯಕರೆಲ್ಲ ಸೇರಿ. ಯಾವುದೇ ಕಾರಣಕ್ಕೂ ನಾವು ನಮ್ಮ ಕೆಲಸ ಆಗಬೇಕು, ನಾವು ಬೇಡಿಕೆಯನ್ನು ತರ್ತಾರೆ ಆಗಿರೋನ್ನ ಸರಿಪಡಿಸಿ ಅಂತ. ಯಾಕಂದರೆ ಸರ್ಕಾರ ಕೊಟ್ಟಿದ್ದನ್ನು ಬೇರೆ ಬೇರೆ ವಿಷಯದಲ್ಲಿ ಇದಾಗಿದೆ. ನಾವು ಒಂದು ಬೇಡಿಕೆ ಇಡೋಣ, ನ್ಯಾಯರೀತಿಯಾದ ಒಂದು ಆರೋಗ್ಯಕರವಾದ ಒಂದು ಪ್ರತಿಭಟನೆ, ಕೂಗು, ಘೋಷಣೆಗಳು ಕೂಗಬೇಕು ವಿನಃ ಬೇರೆ ಥರ ಮಾಡಬಾರ್ದು ಅಂತ ಹೇಳಿಕೊಂಡು ಹೋಗಿದ್ವಿ. ಕೆಲವರು ಅಲ್ಲಿ ಚಿತಾವಣೆಯಿಂದ ನಮ್ಮ ಅಲೆಮಾರಿ ನಾಯಕರಾದರೂ ಕೂಡ ಅದನ್ನು ಒಂದು ಹತೋಟಿಗೆ ತಗೊಳ್ಳಾರ್ದೇ ಒಂದಿಷ್ಟು ಕೆಲವು ಒಂದು ಭಾಗದ ಒಂದು ವರ್ಗದ ಒಂದು ನಮ್ಮ ಅಲೆಮಾರಿಗಳಲ್ಲಿ ಅವರು ಘೋಷಣೆಯನ್ನು ಕೂಗಿದ್ರು. ಮುತ್ತಿಗೆಯನ್ನು ಹಾಕಲಿಲ್ಲ. ಯಾಕಂದರೆ ನಮಗೆ 25 ಜನದ ಪಟ್ಟಿ ಕೊಟ್ಟಿದ್ವಿ. 1,000 ಜನ ಅಂದರೆ 1,000 ಜನಕ್ಕೆ ನಾವು ಒಳಗೇನು ಬಿಡೋಕ್ಕಾಗಲ್ಲ. ಬೆರವಣಿಗೆಯವ್ರಿಗೆ ಅಲ್ಲಿಗೆ ಹೋಗಿದ್ವಿ, ಬಸ್ಗಳು ತಯಾರಿ ಮಾಡಿದರು, ನಮಗೆ ಜಂತರ ಮಂತರಿಂದ ಅಲ್ಲಿ ASSಗೆ ಕರ್ಸ್ಕೊಂಡ್ರು. 25 ಜನದ ಪಟ್ಟಿ ಆಗಿತ್ತು. ಅಲ್ಲಿ ಬೇರೆ ಥರದಲ್ಲಿ ಕೆಲವು ಶಕ್ತಿಗಳು ಕೆಲಸ ಮಾಡ್ತು. ನಾನು ಹೇಳ್ಬೇಕಂದ್ರೆ ನೇರವಾಗಿ ಹೇಳ್ಬಿಡ್ತೀನಿ, RSS ಅವರು ಬಂದಲ್ಲಿ ಅವ್ರ ಕಾರ್ಯಕರ್ತರು ಬಂದರು. ಅವ್ರಿಗೆ ಏನಿದೆಯೋ ಗೊತ್ತಿಲ್ಲ. ಈ ಕ್ರೆಡಿಟ್ ಅಲೆಮಾರಿ ಕೊಡೋದು ಏನು ಕಾಂಗ್ರೆಸ್ನವ್ರಿಗೆ ಕೊಡಬೇಕು ಬೇಡ ಅನ್ನೋದನ್ನು, ಅವ್ರಿಗೆ ಅದನ್ನು ಈ ಸಮಸ್ಯೆ ಬಗೆಹರಿಯೋದು ಇಷ್ಟ ಅಲ್ಲ ಅಂತ ಕಾಣ್ತದೆ. ಹಾಗಾಗಿ ಅಲ್ಲಿ ಬಂದು ನಮಗೆ ಪಟ್ಟಿ 25 ಜನ ನಾವು ಕಳಿಸ್ರೆ ಇಲ್ಲ, ನಮಗೆ ಅಷ್ಟು ಜನಕ್ಕೆ ಬಿಡಬೇಕು ಹಾಗೆ ಹೀಗೆ ಅಂತ ಗಲಾಟೆ ಮಾಡಿದ್ರೆ ಎಷ್ಟು ಮಟ್ಟಿಗೆ ಸರಿ? ಇದೊಂದು ವ್ಯವಸ್ಥಿತ ಷಡ್ಯಂತ್ರ ನಡೆಸಿದ್ರು. ಅದನ್ನು ಮತ್ತೆ ನಾವು ಯಾರು ಇದು ಒಳ್ಳೆ ರೀತಿಯಲ್ಲಿ ಮಾಡಬೇಕಂದವ್ರು ಯಾರು ಕೂಡ ಅಲ್ಲಿ ಈಗ ಇದಕ್ಕೆ ಹೋಗಿಲ್ಲ. ನಾವು ಘೋಷಣೆ ಯಾವ ಮುತ್ತಿಗೆನೂ ನಡೆದಿಲ್ಲ. 10 ನಿಮಿಷದಲ್ಲಿ ಆಯಿತು. ಮತ್ತು ನಮ್ಮ ನಾಯಕರೆಲ್ಲ ಒಳಗೋದ್ಮೇಲೆ ಒಳ್ಳೆ ಮಾತುಕತೆ ನಡೆದಿದೆ. ಅಷ್ಟೊತ್ತಿಗೆ ಅವರಿಗೆಲ್ಲ ಊಟ ಮಾಡಿಸಿ ಗೌರವಯುತವಾಗಿ ಬಸ್ಸಲ್ಲಿ ಕರ್ಕೊಂಡೋಗಿ ನಮ್ಮ ಮತ್ತೆ ಜಂತ್ರ ಮಂತ್ರಿಗೆ ಬಿಟ್ಟಿರುವಂಥ ಕೆಲಸ ಆಗಿದೆ. ಮೀಡಿಯಾದಲ್ಲಿ ಬಂದಿರೋದು ಅದೆಲ್ಲ ಶುದ್ಧ ಸುಳ್ಳಿದೆ. ಈಗ ಅವರು ರಾಹುಲ್ ಗಾಂಧಿಯವರು ಮತ್ತು ಅಲ್ಲಿಂದನೇ ಮೆಸೇಜ್ ಕೊಟ್ಟಿದ್ದಾರೆ, ನಾನು ಬಂದ ತಕ್ಷಣ ಅವ್ರಿಗೆ ನಿಯೋಗ ಕರೆಸಿ ನಾನು ಮಾತಾಡ್ತೀನಿ ಅಂತ. ಕೊನೆಗೆ ಅವ್ರ ಮುಖಾಂತರ ನಾವು ಇನ್ನೊಂದು ಹೇಳಿ ರಾಹುಲ್ ಗಾಂಧಿ ಮುಟ್ಟಿಸೋಂಥ ಕೆಲಸ ಏನು ಮಾಡಿದ್ವಿ ಅಂದರೆ, ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆಯಲ್ಲಿ ಕರ್ನಾಟಕಕ್ಕೆ ಬಂದಾಗ ಇಲ್ಲಿಂದಾನೇ ಸ್ಟಾರ್ಟ್ ಮಾಡಿದ್ದು. ನಮ್ಮ ಸೌತಿಂದ ಮಾಡೋವಂಥ ಕಾಲಕ್ಕೆ ನಾವೆಲ್ಲ ಅವರು ಅಲೆಮಾರಿ ಟೆಂಟ್ಗಳಿಗೆ ಕರ್ಕೊಂಡೋಗಿದ್ವಿ. ಅವ್ರು ಯಾಕಂದರೆ ಅವ್ರು ಯಾವುದೇ ಭಾಗದಲ್ಲಿ ಅವರು ಡಿಸ್ಕವರಿ ಇದು ಮಾಡ್ಬೇಕಾದ್ರೂ ಕೂಡ ಆದಿವಾಸಿಗಳ ಬಗ್ಗೆ ಮಾಡೋರು. ಇಲ್ಲ ಅಲೆಮಾರಿ ಟೆಂಟಲ್ಲಿ ಕೂತ್ಕೊಂಡು ಅವರು ಕಷ್ಟ ನಷ್ಟಗಳನ್ನು ನೋಡಿಕೊಂಡು ಮುಂದೆ ನಮ್ಮ ಸರ್ಕಾರ ಬಂದರೆ ಕರ್ನಾಟಕದಲ್ಲಿ ಮತ್ತು ರಾಷ್ಟ್ರದಲ್ಲಿ ಬಂದರೆ ನಾವು ಇದನ್ನು ಶಾಶ್ವತವಾದ ಪರಿಹಾರ ಸಂವಿಧಾನಬದ್ಧವಾಗಿ ನೀವು ಏನು ಸಿಗಬೇಕು ಎಲ್ಲ ಸೌಕರ್ಯಗಳು ಕೊಟ್ಟು ನಿಮಗೂ ಒಂದು ಸ್ವಾಭಿಮಾನದ ಬದುಕನ್ನು ನಾವು ಕೊಡ್ತೀವಿ ಅಂತ ಹೇಳಿದರು ಅವರು. ಹಾಗಾಗಿ ಇಲ್ಲ, ಅದು ಮನವರಿಕೆ ಆಗಿದೆ ಅವರಿಗೆ. ನಾನು ಬಂದ ತಕ್ಷಣ ಗ್ಯಾರಂಟಿ ಇದನ್ನು ನಿಮಗೆ ಭಾರತಕ್ಕೆ ಬಂದಿದ್ದ ತಕ್ಷಣ ನಿಮ್ಮ ಹತ್ರ ಮಾತಾಡಿ ಇದನ್ನು ನಾನು ಸರ್ಕಾರಕ್ಕೆ ಹೇಳಿ ನಿಮ್ಗೆ ಆಗಿರೋ ಅನ್ಯಾಯನ ಸರಿಪಡಿಸ್ಕೊಡ್ತೀನಿ ಅಂತ ಕೆಲಸ ಹೇಳಿದ್ದಾರೆ. ಅದು ನಂಬಿಕೆ ನಮಗಿದೆ. ಹಾಗಾಗಿ ನಾವು ಭಾಳ ಶಾಂತಿಯುತವಾಗಿ ಅಲ್ಲೂ ಧರಣಿ ಮಾಡ್ತಾಯಿದ್ದೀವಿ, ಇಲ್ಲಿ ಫ್ರೀಡಮ್ ಪಾರ್ಕಲ್ಲೂ ಕಂಟಿನ್ಯೂ ಮಾಡಿದ್ದೀವಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.